ಸೊ ನಾನಿಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಟೊಮೆಟೊ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸೊ ಈಗ ಆನ್ ಮಾಡ್ಕೊಳ್ಳೋಣ. ಸಾಸಿವೆ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆ ಎಲೆ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ. ಇದು ನಿಮ್ಮ ಇಷ್ಟ, ಆಪ್ಷನಲ್. ಅದೀಗ ಸಿಡಿತಾ ಇದೆ. ಸೊ ಕರಿಬೇವು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ 4 ಬೇಬಿ ಪೊಟೆಟೊ ತೆಗೆಸಿದ್ದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ. ಸಾರಿ, ನಾನು ಆಗಲೇ ಹೇಳೋದು ಮರ್ತೋಗ್ಬಿಟ್ಟೆ. ಬೇಬಿ ಪೊಟ್ಯಾಟೋಸು. ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ದಾಯಿತು. ಈಗ ಟೊಮೆಟೊಸ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಡೋಣ. ಇದನ್ನು ಆಗಿದೆ, ಅದು ಫ್ರೈ ಆಗ್ತಿದೆ. ಸೊ ಇದು ಖಾರದ ಪುಡಿ, ಧನಿಯಾ ಪುಡಿ, ಮನೇಲಿ ನೀವು ಏನು ಇಟ್ಕೊಂಡಿರ್ತೀರಲ್ವ, ಇದು ಸಾಂಬಾರಿಗಾಗಲಿ ಅಥವಾ ತರಕಾರಿ ಏನಾದರೂ ಫ್ರೈ ಮಾಡುವಾಗ ಆ ಮಸಾಲ ನೀವು ಹಾಕ್ಕೊಳ್ಬೋದು. ಇಲ್ಲ, ಅದು ಯಾವುದು ಇಲ್ಲ ಅಂದರೆ ಸಾಂಬಾರು ಪೌಡರ್ ನೀವು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗೂ ಬೇಕೇ ಬೇಕು. ಹಾಗೆ ನಿಮಗೆ ಯಾವ ಥರ ಬೇರೆ ರೆಸಿಪಿ ಬೇಕು ಅದನ್ನು ಕೇಳಿ, ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ನಿಮಗೆ ಬೇಕು ಅಂತ. ಈಗ ಎಲ್ಲ ಮಸಾಲನೂ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀಗ ಆಗಿದೆ ಫ್ರೆಂಡ್ಸ್. ಒಂದು 10 ನಿಮಿಷ ಇದನ್ನ ಹೀಗೆ ಬಿಟ್ಟು ಅದು ಕುದಿಯಲಿ ಚೆನ್ನಾಗಿ. ಅಷ್ಟೇ ಫ್ರೆಂಡ್ಸ್, ಮುಗೀತು. ರೆಸಿಪಿ ತಯಾರಾಗಿದೆ. ಅದು ಚಪಾತಿ, ಅನ್ನ, ಮುದ್ದೆ ಯಾವುದ್ರಲ್ಲಾದರೂ ತಿನ್ಬೋದು.